ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಿರುಗೌಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಆ್ಯಕ್ಚುಲಿ ಇದಾಗೆ 1 ಮಂತ್ ಆಗಿದೆ. ನನಗೆ ಟೈಮ್ ಸಿಕ್ಕಿಲ್ಲ ಅಂತೇಳಿ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮೂರಲ್ಲಿ ಉಪವಾಸ ಹಬ್ಬ ಅಂತ ಮಾಡ್ತಾರೆ. ಅಲ್ಲಿಗೆ ಹೋಗಿದ್ವಿ. ನನ್ನ ಮಗಳು 5th ಮಂತ್ ಇದ್ದಾಗ ಮನೆಗೆ ಹೋಗಿದ್ದಕ್ಕೆ ಇವಾಗಲೇ ಹೋಗಿರೋದು, ಕರ್ಕೊಂಡು ಹೋಗಿದ್ದೆ. ಸೊ ಅಲ್ಲಿದ ಹಬ್ಬನ ಒಂದು ಲಾಗ್ ಮಾಡೋಣ. ಈ ಹಬ್ಬನ ಎಲ್ಲ ಕಡೆ ಮಾಡಲ್ಲ, ನಮ್ಮ ಕಡೆ ಮಾಡ್ತಾರೆ. ಮಂಡ್ಯದಲ್ಲಿ ಪಾಂಡವಪುರ ಸೈಡು, ಕೇರ್ಪೇಟೆ ಈ ಸೈಡು, ಶ್ರೀರಂಗಪಟ್ಟಣ ಸೈಡು ಈ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು ಉಪವಾಸ ಹಬ್ಬ ಅಂತ ಹೇಳ್ಬಿಟ್ಟು. ಸೊ ಆ ಹಬ್ಬದನ್ನ ಒಂದು ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ, ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂತೇಳಿ. ಈ ಊರಲ್ಲಿ 3 ಸಲ, ಒಂದು ವರ್ಷದಲ್ಲಿ 3 ಸಲ ಎಡೆ ಇಡ್ತಾರೆ. ಯುಗಾದಿ ಮತ್ತು ಉಪವಾಸ ಹಬ್ಬ ಮತ್ತು ಪಕ್ಷ ಹಬ್ಬ, ಇಷ್ಟಕ್ಕೂ ಎಡೆ ಇಡ್ತಾರೆ ಇವರು. ನಾನು ತುಂಬ ದಿನ ಆದಮೇಲೆ ದೇವ್ರ ಮನೆ ನೋಡ್ತಾಯಿದ್ದೀನಿ. ನನಗೆ ಒಂಥರ ಹೊಸ ಮನೆ ಅನ್ನಿಸ್ತಾ ಇತ್ತು. ನಾನು ಅಲ್ಲಿಗೆ ಹೋಗಿ 5 ಮಂತ್ ಗ್ಯಾಪ್ ಆಗಿತ್ತು. ನಾನು ಸೀಮಂತ ಮುಗಿಸ್ಕೊಬಂದ್ಮೇಲೆ ಪಾಪು 5th ಮಂತ್ ಬೀಳುತ್ತಲ್ಲ, ಆವಾಗ ಹೋಗಿದ್ವಿ ತೊಟ್ಲು ತಿರಿಯಾಕಕ್ಕೆ ಅಂತ. ಸೊ ಅದೆಲ್ಲ ಆದಮೇಲೆ ನಾನು ಹೋಗಿದ್ದೇನೆ ಇವಾಗ ಉಪವಾಸ ಹಬ್ಬಕ್ಕೆ ಅಂತ ಹೋಗಿದ್ದು. ಟೋಟಲಿ ಒಂದು 9 ಮಂತ್ಸ್ 10 ಮಂತ್ಸ್ ಆಗಿತ್ತು ನಾವು ಅಲ್ಲಿಗೆ ಹೋಗಿ. ಯಾವ ಕಡೆ ತಿರುಗಿದ್ರೂ ನನಗೆ ಹೊಸ ಥರ ಅನ್ನಿಸ್ತಾ ಇತ್ತು. ಬೆಡ್ರೂಮ್ಗೆ ಹೋದರೆ ನಮ್ಮ ಬೆಡ್ರೂಮೇ ಚೇಂಜ್ ಆಗಿದೆ ಅಂತ ಅನ್ನಿಸ್ತಿತ್ತು. ನನಗೆ ದೇವ್ರ ಮನೆಯಲ್ಲಿ ಕುತ್ಕೊಂಡು ಪೂಜೆ ಮಾಡೋದಂದರೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಅಲ್ಲಿ ದೇವ್ರ ಮನೆಯೂ ಕೂಡ ತುಂಬ ಮಿಸ್ ಮಾಡ್ಕೋತೀನಿ. ನನಗೆ ನೀಟಾಗಿ ಪೂಜೆ ಮಾಡಬೇಕು ದೇವ್ರ ಮನೆಗಳಲ್ಲಿ. ಸೊ ಅದರಿಂದ ಅದೊಂದು ಸಣ್ಣ ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಹಿಂದೆಗಡೆ ಎಲ್ಲ ನಿಂತ್ಕೊಂಡ್ರೆ ಒಳ್ಳೆ ಗಾಳಿ ಬರ್ತಾಯಿತ್ತು. ನಮ್ಮ ಪಾಪನೂ ಕೂಡ ನಿಲ್ಲಿಸಿದೆ ಅಲ್ಲಿ. ನನ್ನ ನಾದಿನಿ ಮಗಳು ಎತ್ಕೋತೀನಿ ಅಂತೆಲ್ಲ, ಇವಳು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಅಂದರೆ ಅವಳಿಗೆ ಹಿಂಸೆ ಮಾಡಿ ಎತ್ಕೋಬಾರ್ದು. ಅವ್ರು ಸುಮ್ಮನೆ ಒಂದು 2 ನಿಮಿಷ ಬಿಟ್ಟಿದ್ರೆ ಅವಳೇ ವೆಯ್ಟ್ ಮಾಡಿ ನೋಡ್ಕೊಂಡು ಹೋಗ್ತಾಳೆ. ಇವ್ರು ಏನು ಮಾಡ್ತಿದ್ರು ಅಂದರೆ ಕಿತ್ಕೊಬಿಡೋರು ಕೈಯಿಂದನೇ. ಅದಕ್ಕೆ ಅವ್ರು ಯಾರ ಹತ್ರನೂ ಹೋಗ್ತಿರಲಿಲ್ಲ. ಮತ್ತು ಅವಳಿಗೆ ಮೇಕೆ, ಈ ಕೋಳಿ, ಹಸು ಇದೆಲ್ಲ ತುಂಬ ಅಂದರೆ ತುಂಬ ಇಷ್ಟ. ಡಾಗಿ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಟಾಮಿ ಇದೆ. ಸೊ ಅದರಿಂದ ನಾಯಿ, ಈ ಬೆಕ್ಕು ಇದೆಲ್ಲ ತುಂಬ ಇಷ್ಟ ಇವಳಿಗೆ. ಅದಕ್ಕೆ ಮೇಕೆ ಮರಿ ಹಿಡ್ಕೊಬಂದು ಕೊಡ್ತಾಯಿದ್ರು. ಅವಳು ಫಸ್ಟ್ ಟೈಮಲ್ಲ ನೋಡ್ತಾ ಇರೋದು, ಅದನ್ನು ಕೂಡ ಫಸ್ಟ್ ಟೈಮ್ ಮುಟ್ಟಕ್ಕೆಲ್ಲ ಭಯಪಡ್ತಾಯಿದ್ಲು. ಒಂಥರ ಹಿಂದೆ ಓಡಿ ಬಂದ್ಬಿಡೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ಮಾರನೇ ದಿನ ಅವಳು ಅಲ್ಲೇ ಹೋಗಿ ಕೂತಿದ್ಲು, ಬರ್ತಾನೆ ಇರಲಿಲ್ಲ. ಆ ಮರಿಗಳ ಜೊತೆ ಎಲ್ಲ ಆಟ ಆಡ್ಕೊಂಡು ಜೊತೆಲೇ ಇರ್ತಿದ್ಲು. ನಾನು ಇವಾಗಲೇ ನೋಡ್ತಿರೋದು, ಇಷ್ಟೊಂದಾಗಿದೆಯಾ ನಮ್ಮಲ್ಲೂ ಮೇಕೆಗಳಿದೆಯಾ ಅಂತ ಅನ್ಕೋತಿದ್ವಿ. ಮತ್ತು ನಮ್ಮ ಪಾಪು ಬರ್ಡೇಗೂ ಕೂಡ ಮರಿ ಎಲ್ಲ ದೇವ್ರಿಗೆ ಬಿಟ್ಟಿದ್ರು, ಅದು ಕೂಡ ಇದೆ. ಕರ್ಕೊಂಡ್ಬಂದು ನನ್ನ ನಾದಿನಿ ಮಗಳು ಕೊಡ್ತಾಯಿದ್ಲು ಅವಳಿಗೆ. ಬಟ್ ಮುಡ್ತಿರ್ಲಿಲ್ಲ ಅವಳು, ಭಯ ಪಟ್ಕೋತಿದ್ಲು, ದೂರಕ್ಕೆಲ್ಲ ಹೋಗ್ತಿದ್ಲು. ಹಂಗೂ ಸ್ವಲ್ಪ ಈ ಜೋಳ ಎಲ್ಲ ಸಂಜೆ ಟೈಮ್ ಕೊಡ್ತಾರೆ, ಅದನ್ನು ತಿನ್ಸೋಕ್ಕೆ ಅಂದ್ಬಿಟ್ಟು ತಂದರು. ಆ ಟೈಮಲ್ಲಿ ಇವಳು ಸ್ವಲ್ಪ ಹೋಗ್ಲಿ ಹತ್ರ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು, ಇನ್ನು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅವ್ರಿಗೆ ಇಟ್ಬಿಟ್ಟು ನಾವು ಹೋಗೋ ಅಷ್ಟರಲ್ಲೇ ಸಂಜೆ 5:30 ಆಗಿತ್ತು. ಅಲ್ಲಿ 6:30ಗೆಲ್ಲ ಎಡೆ ಇಡಬೇಕು. ಸೊ ಅದಕ್ಕೆ ಬೇಗ ಆಡೆಲ್ಲ ಕಟ್ಟಾಕಿ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಒಳಗಡೆ ಎಲ್ಲ ಎಡೆ ಇಡೋದಕ್ಕೆಲ್ಲ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಒಂಥರ ಹಳ್ಳೀಲಿ ಒಂಥರ ಲೈಫು ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಕ್ಕ ಕೂಡ ಮಂಗಳೂರಿಂದ ಬರ್ತಾಯಿದ್ರು. ಅವರಿಗೆ ಮಾರನೆಗೊಂದು ಫಂಕ್ಷನ್ ಇತ್ತು, ಬರ್ಡೇ ಫಂಕ್ಷನ್ನು ಸ್ಯಾಟರ್ಡೇ ಈ ಸಲ ಹಬ್ಬ ಬಿದ್ದಿದ್ದು. ಸೊ ಅದರಿಂದ ಅವರು ಬಂದರು. ನೀನು ಹಿಂಗೆ ಬಾ, ಹಬ್ಬ ಮುಗಿಸ್ಕೊಂಡು ಇಲ್ಲಿಂದನೇ ಟ್ರೈನ್ ಹತ್ಸೋಣ ಅಂತ ಹೇಳ್ಬಿಟ್ಟು ಅವಳನ್ನು ಇಲ್ಲೇ ಕರೆಸಿದ್ವಿ. ಅವರಿಗೆ ಪಾಂಡವಪುರ ನಿಯರು ಬಂದು ಊರಿಗೆ ಹೋಗೋಕ್ಕೆ ಇನ್ನೂ 2 hour ಟೈಮ್ ತೊಗೊಳುತ್ತೆ. ನಮ್ಮೂರಿಗೆ ಹೋಗೋ ಅಷ್ಟರಲ್ಲೇ ಪಾಂಡವಪುರದಿಂದ ಮಂಡ್ಯದಿಂದ ನಮ್ಮೂರನ್ನ ಬಸ್ ಕ್ಯಾಚ್ ಮಾಡಿ ಹೋಗೋ ಅಷ್ಟರಲ್ಲಿ. ಸೊ ಅದರಿಂದ ಇಲ್ಲಿಗೆ ಬಾ, ಹಬ್ಬ ಮುಗಿಸ್ಕೊಂಡು ಹೋಗುವಂತೆ ಅಂತ ಅಂದಿದ್ವಿ. ನಾವು ಫಸ್ಟ್ ಟೈಮ್ ಹೋಗಿದ್ವಲ್ಲ, ಒಂಥರ ಅನ್ನಿಸ್ತಿತ್ತು ತುಂಬ ದಿನ ಗ್ಯಾಪ್ ಕೊಟ್ಟ ಮೇಲೆ. ಅದಕ್ಕೆ ಅವಳನ್ನು ಬರೋಕ್ಕೆ ಹೇಳಿದ್ವಿ, ಬಂದರು. ಇವ್ರು ನನ್ನ ಫಸ್ಟ್ ಅಕ್ಕ, ಇವರು ಮಂಗಳೂರಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾರೆ. ಮತ್ತು ನಮ್ಮ ಅಕ್ಕನ ಮಗಳು ಒಬ್ಬಳು ಅಷ್ಟೇ ಅಕ್ಕನ ಜೊತೆ ಇರೋದು, ಇನ್ನೊಬ್ಬಳು ಊರಲ್ಲೇ ಇದ್ದಾಳೆ. ಸೊ ಇಬ್ಬರು ಬಂದಿದ್ದರು. ಬರಬೇಕಾದ್ರೆ ನನ್ನ ಮಗಳ ಹತ್ರ ಗಾಳಿಪಟ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಗಾಳಿಪಟ ತಗೊಬನ್ನಿ ಅಂತ ಹೇಳಿದೆ. ಕರ್ಕೊಂಡು ಬರೋಕ್ಕೆ ಹೋಗಿದ್ದಾಗ ತಗೊಬಂದು ಕೊಡ್ತಿದ್ದಾರೆ. ನಮ್ಮ ಅಕ್ಕನ ಕಂಡ್ರೂ ಇವಳಿಗೆ ತುಂಬ ಇಷ್ಟ. ಚಿಕ್ಕೂರಲ್ಲೆಲ್ಲ ತುಂಬ ಜಾಸ್ತಿ ಎತ್ಕೊಂಡಿದ್ದಾರೆ ಎಲ್ಲ. ಅಂದರೆ ಹಾಸ್ಪಿಟಲಲ್ಲಿ ನನ್ನ ಜೊತೆಲೂ ಒಂದು ದಿನ ಅವಳು ಇದ್ಲಲ್ಲ. ಸೊ ಅದರಿಂದ ಅವಳನ್ನ ಕಂಡ್ರೂ ಕೂಡ ಇಷ್ಟಪಡ್ತಾಳೆ ಅವಳು ಜೊತೆಲಿ. ಆಮೇಲೆ ನಮ್ಮ ಅಕ್ಕನ ಮಗಳು ಅಂದರೆ ತುಂಬ ಇಷ್ಟ ಇವಳಿಗೆ. ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಅವ್ರ ಪಾಪ ಬಂದ ತಕ್ಷಣ ಪಪ್ಪನ ಹತ್ರ ಓಡೋಗ್ಬಿಟ್ರು ಮೇಡಮು. ನನಗಿಂತ ಅವ್ರ ಜೊತೆ ಜಾಸ್ತಿ ಇರ್ತಾರೆ. ಯಾಕೆಂದರೆ ಊರಲ್ಲಿ ನಾನು ನಮ್ಮಮ್ಮ ಯಾವಾಗ್ಲೂ ಮಂಗಗಳ ಥರ ನಾವೇ ಕಾಣಿಸ್ತಿರ್ತೀವಿ. ನಮ್ಮ ಅಪ್ಪ ನಮ್ಮ ಮನೆಯವ್ರು ಬಂದರು ಅಂದರೆ ಎಲ್ಲಿದ್ದರೂ ನಮ್ಮನ್ನು ಬಿಟ್ಬಿಟ್ಟು ಓಡೋಗ್ಬಿಡ್ತಿದ್ಲು ಅವ್ರ ಹತ್ರ. ಅವ್ರು ಬರೋದನ್ನೇ ಕಾಯ್ತಾ ಇರಲು. ಅವರಿಬ್ಬರಂದ್ರೆ ತುಂಬ ಇಷ್ಟ.
ನನ್ನ ಮಗಳಿಗೆ. ಸೊ ಇಲ್ಲೆಲ್ಲ ಏನಂದರೆ ಉಪವಾಸದ ಬಗ್ಗೆ ಕಜ್ಜಾಯ ಮಾಡ್ತಾರೆ, ಕಜ್ಜಾಯ ಮತ್ತು ವಡೆ, ಏನೋ ಬಜ್ಜಿ, ಈ ಥರ ಫ್ರೂಟ್ಸ್ ಎಲ್ಲ ಥರ ಫ್ರೂಟ್ಸ್ ತಂದು ಒಂಥರ ಪಲ್ಯ ಮಾಡಿ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿಬಿಟ್ಟು ಎಡೆ ಇಡ್ತಾರೆ. ಯಾರು ಇರಲ್ಲ ಅವ್ರಿಗೆ ಎಡೆ ಇಡ್ತಾರೆ. ಇದೇ ಈ ಕಡೆ ಸಂಪ್ರದಾಯ, ಅವಾಗಿಂದನೂ ಇವ್ರದ್ದು ಇದೇ ಥರ ಮಾಡ್ಕೊಂಡು ಬಂದಿದ್ದಾರಂತೆ. ವರ್ಷದಲ್ಲಿ 3 ಎಡೆ ಇಟ್ಟೇ ಇಡ್ತಾರೆ ಹೇಗೆ ಇದ್ರೂ ಇಲ್ಲಿ. ನೆಕ್ಸ್ಟ್ ಡೇ ನಾವೆಲ್ಲರೂ ಏನು ಮಾಡ್ತಿದ್ವಿ ಅಂದರೆ, ಅಲ್ಲಿ ಕುಂತಿ ಬೆಟ್ಟ ಇದೆ, ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗ್ತಾಯಿದ್ವಿ. ಮಾರ್ನಿಂಗ್ ಎದ್ದ ತಕ್ಷಣ ಮಾರನೇ ದಿನವೇ ಹುಡುಕ್ತಾರೆ ಇಲ್ಲೂ ಮಟನ್ ತೊಗೊಂಡು ಊಟ ಮಾಡ್ತಾರೆ. ಮತ್ತು ಗಾಳಿಪಟ ಬಿಡೋ ಸ್ಪರ್ಧೆ ಎಲ್ಲ ಇರುತ್ತೆ ಇಲ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ದೊಡ್ಡ ಬ್ಯಾಡ್ರಳ್ಳಿ ಅಂತ ಇದೆ. ಸೊ ಅಲ್ಲಿ ಒಂದು ಟೆಂಪಲ್ ಇದೆ, ಬ್ರಹ್ಮಲಿಂಗೇಶ್ವರ ಅಂತ ಅನಿಸುತ್ತೆ, ಮೇ ಬಿ ನನಗೂ ಗೊತ್ತಿಲ್ಲ, ಶಿವನ ಟೆಂಪಲು. ಅಲ್ಲಿಗೆ ಹೋಗಿ ನ್ಯೂ ಕಪಲ್ಸ್ ಮದುವೆ ಆಗಿರ್ತಾರಲ್ಲ, ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪಟ ಬಿಟ್ಟು ಬರೋದು ಸಂಪ್ರದಾಯ ಅಂತ ಹೇಳ್ತಾರೆ. ನನಗೂ ಅಷ್ಟಾಗಿ ಗೊತ್ತಿಲ್ಲ, ನಾನು ಯಾವತ್ತೂ ಹೋಗಿಲ್ಲ ಅಷ್ಟು ದೂರ. ಇದೆ ಈ ಹಬ್ಬದೊಂದು ಏನು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರೋದು. ನನ್ನ ಮಗಳಿಗಿದು ಅವ್ರ ಅಪ್ಪನ ಮನೇಲಿ ಫಸ್ಟ್ ಹಬ್ಬ, ಅದಕ್ಕೆ ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಅವ್ಳಿಗೆ ಇವಾಗ್ಲೂ ನಾನು ಅವ್ರ ಅಪ್ಪಂದು ಅಂದರೆ ಸಾಕು ತಿರುಗಿ ನೋಡ್ತಿದ್ದಾಳೆ ಈ ಕಡೆ, ಇಲ್ಲ ಅವರಿಲ್ಲಿ. ಅದರಿಂದ ಎಲ್ಲರೂ ಹೋಗಿ ಕೈ ಮುಗಿದು ಪೂಜೆ ಎಲ್ಲ ಮಾಡಿ ಆಚೆಗಡೆ ಬಂದು ಕೂತ್ಕೋತೀವಿ. ಇವರೆಲ್ಲ ಒಂದು 20 ಮಿನಿಟ್ಸ್ ಕೂತ್ಕೋತಾರೆ. ನಮ್ಮಮ್ಮ ಮನೇಲಿ ಪಕ್ಷ ಹಬ್ಬ ಬಂತು ಅಂದರೆ ನಮ್ಮನ್ನು 1 ಅವರ್ ಬಿಡೋಲ್ಲ. ಸೊ ಟೈಮ್ ಪಾಸ್ಗೆ ಏನು ಮಾಡೋದು 20 ಮಿನಿಟ್ಸ್ ಅಂತೇಳಿ ನಾನು ಯಾವಾಗಲೂ ಕಾಫಿ ಮತ್ತು ಬಜ್ಜಿ ಇಟ್ಕೊಂಡು ಕೂತಿರ್ತೀನಿ. ನನ್ನ ಮಗಳಿಗೆ ಏನಂದರೆ ಇವಾಗ ವಡೆ, ಬಜ್ಜಿ, ಬೋಂಡ, ಈ ಚಕ್ಲಿ, ನಿಪ್ಪಟ್ಟು ಇದೆಲ್ಲ ತುಂಬ ಇಷ್ಟ. ಸುಮ್ಮನೆ ಸ್ವಲ್ಪ ನಾವು ಊಟ ಮಾಡಬೇಕಾದ್ರೆ ಸ್ವಲ್ಪ ಕೊಟ್ಬಿಡ್ತಿದ್ವಿ, ತಿನ್ನೋಕ್ಕೆ ಪಾಠ ಮಾಡ್ಕೊಬಿಟ್ಟಿದ್ರು ಅವರು. ಚಿಪ್ಕೊಂಡು ಇನ್ನೂ ಅಲ್ಲಿ ಬಂದಿಲ್ಲ. ಆದ್ರೂ ನನ್ನ ನಾದಿನಿ ಎತ್ಕೊಂಡಿದ್ದಾಳೆ. ಅವರು ನನ್ನ ಸೆಕೆಂಡ್ ನಾದಿನಿ ಈ ಕಡೆ ಅವ್ರ ಮನೇಲಿ, ಅವ್ರ ಮನೇಲೂ ಕೂಡ ಎಲ್ಲ ಹುಡಿಕೊಂಡು ಹೋಗಿದ್ದಾಳೆ ಆಟ ಆಡೋದಕ್ಕೆ ಅಂತ. ಅವ್ರ ಮೇಲೆ ಹಸು ಅಂದರೆ ತುಂಬ ಇಷ್ಟ. ಸೊ ಎಲ್ಲ ಆಯಿತು, ಬಂದು ನೀರು ಕೊಟ್ಬಿಟ್ಟು ಡೋರ್ ಓಪನ್ ಮಾಡ್ತಾರೆ. ಸೊ ಆಮೇಲೆ ನಮಗೇನು ಇಷ್ಟ ಅದರಲ್ಲಿ ಅದನ್ನು ತೊಗೋಬೋದು. ನನಗೆ ಯಾವಾಗಲೂ ಮರಸೆ ಬಂದರೆ ತುಂಬ ಇಷ್ಟ, ಅದು ಬಿಟ್ಟರೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಅದೆರಡನ್ನೇ ನಾನು ಯಾವಾಗಲೂ ತೊಗೊಳ್ಳೋದು. ಬಜ್ಜಿ ಆಲ್ರೆಡಿ ತಿಂದಿರ್ತೀನಲ್ಲ ಅಂತ ಹೇಳ್ಬಿಟ್ಟು ಅದೆರಡನ್ನೇ ತೊಗೋತೀನಿ. ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ಪೀಸ್ ತೊಗೊಂಡು ತಿಂತಾರೆ. ಫ್ರೂಟ್ಸ್ ಎಲ್ಲ ಅವತ್ತೇ ತಿಂದು ಖಾಲಿ ಮಾಡಿಬಿಡ್ತೀವಿ ಮಾತ್ರ. ಈ ಥರ ಒಂದು ಮಾರನೆಗೆ ನಮ್ಮಮ್ಮ ಬಂದಿದ್ದರು, ನಮ್ಮಮ್ಮನ ಕರೆದ್ಬಿಟ್ಟು ಬಂದಿದ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ನಮ್ಮ ಪಾಪನ ಕರ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ನಮ್ಮ ಮಮ್ಮಿ ಅಂದ್ರೂ ತುಂಬ ಇಷ್ಟ. ಇದ್ದಾಗಷ್ಟೇ ಆ ಥರ ಆಡ್ತಾರೆ ಅವ್ರ ಜೊತೆ, ಇಲ್ಲದಿದ್ದಾಗ ನಮ್ಮಮ್ಮನ ಅವ್ವ ಅಂತ ನೆನ್ಕೋತಾ ಇರ್ತಾರೆ. ಸೊ ನಾಟಿ ಮಟನ್ ತರಿಸಿದ್ವಿ. ಸೊ ನಾಟಿ ಮಟನಲ್ಲಿ ಮಟನ್ ಬಿರಿಯಾನಿ ಅಂದರೆ ನಮ್ಮ ಮನೆಯವ್ರು ತುಂಬ ಇಷ್ಟ. ನಾಟಿ ಬಿರಿಯಾನಿ ಮಾಡಿದ್ದೆ. ಸೊ ಚಿಕನಲ್ಲಿ ಫ್ರೈ ಮಾಡಿದ್ದೆ. ಈ ಕಡೆ ನಮ್ಮ ಅತ್ತೆ ಮಟನ್ ಸಾಂಬಾರು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಒಂದು ಕಡೆ ಎಲ್ಲ ಮೊಟ್ಟೆ ಎಲ್ಲ ಬೇಯಕ್ಕಿಟ್ಟಿದ್ವಿ. ಇನ್ನು ಪಟ ಬಿಡಬೇಕಿತ್ತಲ್ಲ, ಸೊ ಅದನ್ನು ಬಿಟ್ಟು ಹೋಗ್ಬೇಕಾದ್ರೆ ಅಂದ್ಕೊಂಡು ಊಟ ಎಲ್ಲ ಮುಗಿಸಿ ನಮ್ಮಮ್ಮಂಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಡೋಣ. ಅವ್ರ ಜೊತೆಲ್ಲ ನಾವು ಹೊರಡ್ತಾ ಇದ್ದಿತ್ತು. ಅಂದರೆ ನಾನು ಬೆಂಗಳೂರಿಗೆ ಬರ್ತಾಯಿದ್ದೆ, ಅಮ್ಮ ಊರಿಗೆ ಹೋಗ್ತಾಯಿದ್ರು. ನಮ್ಮ ಮನೆಯವ್ರ ಬರ್ಡೇ ಇರೋದ್ರಿಂದ, ಸೊ ಅದರಿಂದ ಅಮ್ಮನೂ ನಮ್ಮ ಜೊತೆಲೇ ಬರ್ತಾರೆ ಅಂಥೇಳಿ ಊಟ ಎಲ್ಲ ಮುಗಿಸಿ ರೆಡಿ ಆದ್ವಿ. ಲಾಸ್ಟಲ್ಲಿ ನಂಗೆ ನನ್ನ ಮಗಳ ಕೈಲಿ ಪಟನೇ ಬಿಡಿಸಿಲ್ಲ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಕೊಟ್ವಿ. ಅವಳಿಗೆ ಹಿಡ್ಕೊಳಕ್ಕೆ ಅದನ್ನು ಬರ್ತಾಯಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಮೇ ಬಿ ಅವಳು ನಂಗೆ ಪಟ ಬೇಕು ಅಂತ ಹಠ ಮಾಡ್ತಾಳೇನೋ ಗೊತ್ತಿಲ್ಲ. ಚಿಕ್ಕ ಹುಡುಗರೆಲ್ಲ ಬಿಡ್ತಾಯಿದ್ರು. ಎಷ್ಟು ಪಟ ಎಲ್ಲ ಮೇಲ್ಗಡೆ ಹಾರಾಡ್ತಿತ್ತು ಅಂದರೆ ಸಿಕ್ಕಾಬಿಟ್ಟೆ ಪಟ ಇತ್ತು ಮೇಲ್ಗಡೆ ಎಲ್ಲ. ಅವಳು ಅದನ್ನು ನೋಡಿ ಫಸ್ಟ್ ಎದ್ರುಕೊಂಡ್ಲು. ಅದು ಸ್ವಲ್ಪ ಮೇಲೆ ಎಲ್ಲ ಹಾರೋಗ್ತಿತ್ತಲ್ಲ ಗಾಳಿಗೆ, ಸೊ ಅದರಿಂದ. ಆಮೇಲೆ ಸ್ವಲ್ಪ ನಿದ್ದೆ, ಅವಳಿಗೆ ಏನಂದರೆ ಹೊಸ ಪ್ಲೇಸಿಗೆ ಹೋದರೆ ನಿದ್ದೆ ಮಾಡಲ್ಲ. ಒಂದು ಯಾರಾದ್ರೂ ಈ ಥರ ಮೇಕೆ, ಆಡು, ಕುರಿ ಅಂದರೆ ಅದ್ರ ಜೊತೆಲೇ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತಾರೆ. ಹೊಸ ಪ್ಲೇಸ್ಗೆ ಹೋದರೆ ಇವ್ರದ್ದು ಇದೇ ಪ್ರಾಬ್ಲಮ್ಮು. ನಮ್ಮಮ್ಮ ಪಾಪು ಯಾಕೆ ನಮ್ಮಮ್ಮ ಮನೇಲಿದ್ದರೆ ಏನಿಲ್ಲ, ಆರಾಮಾಗಿ ಇಲ್ಲಿಂದ ಇಲ್ಲಿಗೆ ಆಟ ಆಡ್ಕೊಂಡಿರ್ತಾರೆ ನಮ್ಮಮ್ಮನ ಮನೇಲಿ. ಇಲ್ಲಂತೂ ಬ್ಯಾಂಗ್ಳೂರಲ್ಲಿ ನನ್ನ ಕೈನೇ ಬಿಡಲ್ಲ, ನನ್ನ ಪಕ್ಕನೇ ಕೂತಿದ್ದಾರೆ ಇವಾಗ್ಲೂ. ನಾನು ಅವ್ರ ಪಕ್ಕದಲ್ಲೇ ಕೂತ್ಕೋಬೇಕು. ಕೆಲಸ ಇದ್ರೂ ಅವ್ರು ಮಲಗ್ದಾಗ ಅಷ್ಟೇ ನಾನು ಮಾಡ್ಕೋಬೇಕು. ಆ ಥರ ನಮ್ಮ ಮೇಡಮಲ್ಲಿ ಚಿತ್ರ ಕೊಡ್ತಾರೆ ನನಗೆ. ಅಲ್ಲಿ ಸಿಕ್ಕಾಬಿಟ್ಟೆ ನಿದ್ದೆ ಮಾಡಿರಲಿಲ್ಲ. ಅಲ್ಲಿ ಆವಾಗ ನಿದ್ದೆ ಮಲಗಬೇಕು, ಅವರು ಹಿಡ್ಕೊಳ್ಳೋಕ್ಕೆ ತಯಾರಿಲ್ಲ ಪಟನ. ನಾನು ಒಂದೇ ಒಂದು ಫೋಟೋ ತೊಗೋತೀನಿ, ಪ್ಲೀಸ್ ಹಿಡ್ಕಮ್ಮ ಅಂಥೇಳಿ ಮನೆಯವರೆಲ್ಲ ಪೂಸಿ ಹೊಡಿತಾಯಿದ್ರು. ಅವಳು ಹಿಡ್ಕೊಳ್ಳೇ ಇಲ್ಲ. ಹಿಡ್ಕೊಳ್ಳಿ ಅಂದರೆ ತಿರುಗ್ತಾಳಷ್ಟೇ, ನಿದ್ದೆ, ಕಣ್ಣೆಲ್ಲ ಉಚ್ಕೊಂಡು ಕಣ್ಣೆಲ್ಲ ಬಿಡ್ಕೊಂಡು ಆ ಥರ ಇರ್ತಾಳೆ. ಸರಿ ಬಿಡೋದು ಬೇಡ, ಒಂದೇ ಒಂದು ಫೋಟೋ ತಗೊಳ್ಳೋಣ ಅಟ್ಲೀಸ್ಟ್ ಅಂತ ಹೇಳಿಬಿಟ್ಟು ಒಂದು ಫೋಟೋನ ಒಂದು ಫೋಟೋಗೆ ಅಷ್ಟೇ ಅವಳು ಪೋಸ್ ಕೊಟ್ಟಿದ್ದು. ಅಷ್ಟರಲ್ಲಿ ಅವ್ರು 10 ಫೋಟೋ ತೆಗಿಬೋದಿತ್ತು, ಅವ್ರು ತೆಗ್ದೇ ಇರಲಿಲ್ಲ, ಹಿಡ್ಕೊಂಡಿದ್ದಾರೆ. ಸೊ ಫೋಟೋ ತೊಗೊಂಡು ಅಲ್ಲಿಂದ ಬ್ಯಾಂಗ್ಳೂರು ಹೋಗೋಣ ಅಂತ ಅಮ್ಮನ್ನು ಹತ್ತಿಸ್ಕೊಂಡು
ಹೊರಟ್ವಿ. ಅಲ್ಲಿಂದ ಎಲ್ಲರಿಗೂ ಬಾಯ್ ಮಾಡ್ತಿದ್ದಾರೆ ಮೇಡಮು. ಫಸ್ಟ್ ಟೈಮ್ ಅಲ್ವಾ, 5th ಮಂತ್ ಆದಮೇಲೆ ಹೋಗಿದ್ದು. ಅದರಿಂದ ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಆ ದೇವಸ್ಥಾನ ಇದ್ದೇನೆ, ಶಿವ ಟೆಂಪಲು. ಇಲ್ಲಿಗೆಲ್ಲ ಬಂದು ಕಪಲ್ಸು ಪೂಜೆ ಮಾಡಿಸ್ಕೊಂಡು ಹಿಂದಿನ ದಿನ ಹೋಗ್ತಾರೆ. ಬಟ್ ಇಲ್ಲಿ ಗಾಳಿಪಟ ಸ್ಪರ್ಧೆ ಕೂಡ ನಡೆಯುತ್ತೆ. ಇದರಲ್ಲೆಲ್ಲ ಪ್ರೈಸಸ್ ಎಲ್ಲ ಇರುತ್ತೆ. ಆ ಥರ ಎಲ್ಲ ಇದೆ ಇಲ್ಲಿ. ನಾನು ಯಾವತ್ತೂ ಹೋಗಲ್ಲಿಗೆ ನೋಡಿಲ್ಲ, ಬಟ್ ಈ ಥರ ವಿಡಿಯೋಸಲ್ಲೆಲ್ಲ ನೋಡಿದ್ದೀನಿ, ಅಲ್ಲಿ ಆಚರಣೆ ಮಾಡ್ತಾರೆ ಅಂತ ಗೊತ್ತು. ಇನ್ನು ನಾನು ಊರಿಂದ ಬರಬೇಕಾದ್ರೆ ಸ್ವಲ್ಪ ವೆಜಿಟೇಬಲ್ಸ್, ತರಕಾರಿ ಎಲ್ಲ ತೊಗೊಬರ್ತೀನಿ. ಸೊಪ್ಪು ತರಕಾರಿ ಎಲ್ಲ ತಂದಿಟ್ಕೋತೀನಿ. ಮಿನಿಮಮ್ ಅಂದರೆ 15 ಡೇಸ್ ಏನೂ ಆಗಲ್ಲ, ಹಾಳಾಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನಂಗೆ ಸೊಪ್ಪು ಐಟಮ್ಸ್ ಅಂದರೆ ತುಂಬ ಇಷ್ಟ. ಆ ಕಡೆ ತೋಟದಲ್ಲೆಲ್ಲ ಹೋಗಿ ಕುಯ್ಕೊಬಂದು ಕೊಡ್ತಾರೆ. ಸೊ ಅದರಿಂದ ಬಂದು ಈ ಕಡೆ ಈ ಥರ ಎಲ್ಲ ಹರಡಿದ್ದೀನಿ. ಇದನ್ನೆಲ್ಲ ಪ್ಯಾಕ್ ಮಾಡಿ ಇನ್ನು ನಾನು ನನ್ನ ಮಗಳಿಗೆ ಸ್ವಲ್ಪ ರಾಗಿ ಸರಿ ಎಲ್ಲ ಮಾಡಿ ತಿನ್ನಿಸ್ಬೇಕು. ಸೊ ಇವತ್ತು ನಮ್ಮ ಊರಿನ ಉಪವಾಸದ ಲಾಗ್. ಸೊ ಸ್ಮಾಲಾಗಿ ಮಾಡೋಣ ಅಂತೇಳಿ ಬಿಗ್ಗಾಗಿ ಹೋಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀನಿ.